ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಇನ್ನರ್ ಚೈಲ್ಡ್ ಉಂಡ್. ನೋಡಿ, ಪ್ರತಿ ಒಂದು ನಮ್ಮ ರಿಯಾಕ್ಷನ್ ಆಗಿರ್ಬೋದು, ಕೋಪ ಆಗಿರ್ಬೋದು, ಫಿಯರ್ ಆಫ್ ಅಬಾಂಡ್ಮೆಂಟ್ ಆಗಿರ್ಬೋದು, ಭಯ ಆಗಿರ್ಬೋದು, ಆತಂಕ ಆಗಿರ್ಬೋದು, ಇದೆಲ್ಲವೂ ನಮ್ಮ ಇನ್ನರ್ ಚೈಲ್ಡ್ ಉಂಡ್. ಅಂದ್ರೆ ಬಾಲ್ಯದಲ್ಲಿ ಎಲ್ಲೋ ನಮ್ಮ ತಂದೆ ತಾಯಿಯಿಂದ ಸಿಗ್ಬೇಕಾಗಿರೋ ಪ್ರೀತಿ ಸಿಕ್ಕಿರಲ್ಲ, ಅಥವಾ ಶಾಲೆಯಲ್ಲಿ ಯಾರೋ ನಮ್ಮ ಕಾನ್ಫಿಡೆನ್ಸ್ ಅನ್ನ ತಗ್ಗಿಸ್ತಾ ಇರ್ತಾರೆ, ಕಾನ್ಸ್ಟೆಂಟ್ ಆಗಿ ಬುಲಿಂಗ್ ಮಾಡ್ತಾ ಇರ್ತಾರೆ. ಶಾಲೆಯಲ್ಲಿ ಕೆಲವು ಸತಿ ಟೀಚರ್ಸ್ಗಳು ನಮ್ಮನ್ನ ಅವಮಾನ ಮಾಡಿರೋದಾಗಿರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ನಾನು ಸರಿಗಿಲ್ವೇನೋ, ನಾನು ಸಮಾಜಕ್ಕೆ ಆ ಸ್ಟ್ಯಾಂಡರ್ಡ್ಸಿಗೆ ಸೆಟ್ ಆಗಲ್ವೇನೋ, ನಾನ್ ಚೆನ್ನಾಗಿ ಓದಲ್ವೇನೋ, ನನ್ ನೋಡಕ್ಕೆ ಚೆನ್ನಾಗಿಲ್ವೇನೋ, ನನ್ನ ಆರ್ಥಿಕ ಪರಿಸ್ಥಿತಿಯಿಂದ ನಾವ್ ಹೀಗೆ ಇರ್ತೀವೇನೋ, ಹೀಗೆಲ್ಲ ಇಂತಹ ಆಲೋಚನೆಗಳು ನಮ್ಮ ಬ್ರೈನ್ ಅಲ್ಲಿ ಸ್ಟ್ರಾಂಗ್ ಆಗಿ ವೈರ್ ಆಗ್ಬಿಡುತ್ತೆ. ಆದ್ರೆ ಅಡಲ್ಟ್ ಆದ್ಮೇಲೆ ನಾವು ಏನಾಗ್ತಿದೀಯಪ್ಪ ಅಂತ ಹೇಳಿದ್ರೆ ಈ ಎಲ್ಲಾ ಇನ್ನರ್ ಚೈಲ್ಡ್ ಒಂಚೂರು ಟ್ರಿಗರ್ ಆಗ್ತಾ ಇರತ್ತೆ. ನಾನು ಸದಾ ಹೇಳ್ತಾ ಇರ್ತೀನಿ, ನಿಮ್ಮ ಎಕ್ಸ್ ಗಳ ಜೊತೆ ಇದ್ದ ಸಂಬಂಧವನ್ನ ನೋಡಿದ್ರೆ ನಿಮ್ಮ ಮೆಂಟಲ್ ಹೆಲ್ತ್ ಅನ್ನ ಎನ್ಹಾನ್ಸ್ ಮಾಡ್ತಾ ಹೋಗುತ್ತೆ. ಹೌದು, ನೋಡಿ, ಯಾರೇ ವ್ಯಕ್ತಿಯನ್ನ ನಾವು ಮೀಟ್ ಮಾಡಿದ್ರು ಅವರಲ್ಲಿ ನಮ್ಗೆ ಆತಂಕ ಆಗ್ತಾ ಇದೆ, ಕೋಪ ಬರ್ತಿದೆ, ಎಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ, ಇದೆಲ್ಲವೂ ಕೂಡ ನಿಮ್ಮ ಈಗಿನ ಸ್ವಭಾವ ಅಲ್ಲ. ನಮ್ಮ ಸಂಗಾತಿ ನನ್ಗೆ ಎಲ್ಲಾ ರೀತಿಯ ಅಶೂರೆನ್ಸ್ ಕೊಡ್ತಾ ಇರ್ತಾರೆ, ಕಾನ್ಸ್ಟೆಂಟ್ ಆಗಿ ಮೀಟ್ ಮಾಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ನಗ್ತಾ ಇರ್ತೀವಿ, ಎಲ್ಲಾದ್ರೂ ಆಚೆ ಹೋಗ್ತಾ ಇರ್ತೀವಿ. ಆದ್ರೂ ನನ್ನಲ್ಲೊಂದು ತುಂಬಾನೇ ಗಾಢವಾದ ಭಯ ಕೂತಿರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರೋ, ಎಲ್ಲಿ ನಾನು ಒಂಟಿ ಆಗ್ಬಿಡ್ತೀನೋ, ಇಂತಹ ಎಲ್ಲಾ ಭಯ ಕೂಡ ಫಿಯರ್ ಆಫ್ ಅಬಾಂಡ್ಮೆಂಟ್ ಅಂತ ಹೇಳಿದ್ರೆ ಇದರ ರೂಟ್ ಕಾಸ್ ನೋಡೋದಾದ್ರೆ ಇನ್ನರ್ ಚೈಲ್ಡ್ ವುಂಡ್ ಅಂತ ಹೇಳ್ಬೋದು. ಹಾಗಿದ್ರೆ ನಮ್ಮ ಬಾಲ್ಯದಲ್ಲಿ ಆಗಿರ್ತಕ್ಕಂತಹ ಯಾವುದೋ ಒಂದು ಮಾನಸಿಕವಾಗಿ ನಾವು ಕುಗ್ಗಿರೋದಾಗಿರ್ಬೋದು, ಈ ಇನ್ನರ್ ಚೈಲ್ಡ್ ವುಂಡ್ ಅನ್ನ ಹೇಗಪ್ಪ ನಾನು ಸರಿಪಡಿಸ್ಕೊಳ್ಳೋದು, ಅದಕ್ಕೆ ದಾರಿ ಇದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆ. ಎಷ್ಟೋ ಸತಿ ನಮ್ಮ ಒಳಗೆ ಒಂದು ವಾಯ್ಸ್ ಬರ್ತಾನೆ ಇರುತ್ತೆ ಅಲ್ವಾ. ಎಷ್ಟೋ ಸತಿ ನಾನು ಇವಾಗ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು ನನ್ನ ತಲೆ ಹಿಂದೆ ಯಾವ್ದೋ ಒಂದು ಸ್ಲೈಡ್ ಶೋ, ನನ್ನ ಬಾಲ್ಯದಲ್ಲಿ ಎದ್ದಿದ್ದು ಬಿದ್ದಿದ್ದು ಆಟ ಆಡಿದ್ದು ಇದೆಲ್ಲವೂ ನಮ್ಗೆ ಮರುಕಳಿಸಿ ನೆನಪಾಗ್ತಾನೆ ಇರುತ್ತೆ. ನೋಡಿ, ಮುಖ್ಯವಾಗಿ ನಿಮ್ಮ ಇಡೀ 24 ಗಂಟೆಯಲ್ಲಿ ಅಟ್ಲೀಸ್ಟ್ 15 ನಿಮಿಷ ನಿಮ್ಗೆ ಅಂತ ನೀವು ನಿಮ್ಮ ಮೆಂಟಲ್ ಹೆಲ್ತ್ ತಗೊಳ್ಳಿ. ಯಾಕೆ ಗೊತ್ತಾ, ನಾನು ಯಾಕೆ ಇದನ್ನ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ನಾನು ಇವತ್ತು ಈ ಸೀರೆ ಉಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ, ಈ ಸೋಫಾ ಮೇಲೆ ಕೂತಿದ್ದೀನಿ ಅಂತ ಇಟ್ಕೊಳ್ಳೋಣ, ನನ್ನ ಮನಸ್ಥಿತಿ ಚೆನ್ನಾಗಿದ್ರೆ ಮಾತ್ರ ನಾನು ಈ ಸೀರೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನಾನು ಈ ಸೋಫಾ ನನಗೆ ಎಷ್ಟು ಕಂಫರ್ಟ್ ಕೊಡ್ತಾ ಇದೆ, ಇದು ಒಂದೊಂದು ಪ್ರತಿಯೊಂದು ನಾವು ಸಣ್ಣ ವಿಷಯವನ್ನು ನಮ್ಮ ಲೈಫಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಅದೇ ನಮ್ಮ ಮಾನಸಿಕ ಸ್ಥಿತಿ ಸರಿಗಿಲ್ಲ ಅಂತ ಹೇಳಿದ್ರೆ ಕೋಟಿ ಇದ್ದವನು ಕೂಡ ನೆಮ್ಮದಿ ಇಲ್ಲದೆ ಇರೋದನ್ನ ನಾವು ಕೇಳಿದೀವಿ ಅಲ್ವಾ. ಹಾಗಾಗಿ ಮನಸ್ಸಿಗೆ ನೆಮ್ಮದಿಯನ್ನ ತಗೊಳ್ಳೋದು ತುಂಬಾನೇ ಅತಿ ಮುಖ್ಯವಾದ ಅಂಶ. ಹಾಗಿದ್ರೆ ಹೇಗೆ ಈ ಇನ್ನರ್ ಚೈಲ್ಡ್ ವುಂಡ್ ಅನ್ನ ಹೀಲ್ ಮಾಡೋದನ್ನೊಂದು ನೋಡೋಣ. ನೋಡಿ, ಮೊದಲನೇದಾಗಿ ನೀವು ಸುಮ್ಮನೆ ಎಲ್ಲಾದ್ರೂ ಒಂದ್ ಕಡೆ ಸೈಲೆಂಟ್ ಆಗಿ ಕೂತ್ಕೊಂಡು ನಿಮ್ಮ ಎದೆ ಭಾಗದ ಮೇಲೆ ಕೈ ಇಟ್ಕೊಂಡು ನಿಮ್ಗೆ ನೀವು ಹೇಳ್ಕೊಳ್ಳಿ. ನಿಮ್ಮ ಹೆಸರಿಗೆ ಎಕ್ಸಾಂಪಲ್, ನಾನ್ ಸೌಜನ್ಯ ಅಲ್ವಾ, ನಾನು ಒಂದು 5 ವರ್ಷದ ಮಗು ಆಗಿದ್ದಾಗ ಹೇಗಿದ್ದೆ ಅಂತಹ ಒಂದು ಮಗು ನನ್ನ ಎದುರುಗಡೆ ಕೂತಿರೋ ಹಾಗೆ ನೆನ್ಸ್ಕೊತೀನಿ. ಹೇಗಪ್ಪ ಅಂತ ಹೇಳಿದ್ರೆ ಆ ಮಗುವನ್ನ ಗಟ್ಟಿಯಾಗಿ ತಬ್ಕೊಂಡ ರೀತಿ ನನ್ನನ್ನ ನಾನು ಕಲ್ಪನೆಯಿಂದ ನೋಡ್ಕೋತೀನಿ. ಅಂತ ಹೇಳಿದ್ರೆ ಒಂದ್ 5 ವರ್ಷದ ಮಗು ಅಂತ ಹೇಳಿದ್ರೆ 1 ಫೂಟ್ ಟಾಲ್ ಅಲ್ಲಿ ಹಾಗೆ ನೆನ್ಸ್ಕೊಂಡು ಹಾಗೇ ನಿಮ್ಮನ್ನ ಕೇಳ್ಕೊತಾ ಹೋಗಿ, ಯಾವ ವಿಷಯಕ್ಕೆ ನನಗೆ ಈಗ ಎಕ್ಸಾಂಪಲ್ ನಂಗೆ ಫಿಯರ್ ಆಫ್ ಅಬಾಂಡ್ಮೆಂಟ್ ಅಂತ ಇದೆ ಅಂತ ತಿಳ್ಕೊಳ್ಳೋಣ. ಅಂತ ಹೇಳಿದ್ರೆ ನನ್ನ ಸಂಗಾತಿ ನನ್ನ ಬಿಟ್ಟು ಹೋಗ್ಬಿಡ್ತಾರ, ನನ್ನ ಫ್ರೆಂಡ್ಸ್ ನನ್ನ ಬಿಟ್ಟು ಹೋಗ್ಬಿಡ್ತಾರ, ನನ್ನ ಕೆಲ್ಸದಿಂದ ನಾನು ಆಚೆ ಹೋಗ್ಬಿಡ್ತೀನ, ಅಥವಾ ನನ್ನನ್ನ ರಿಜೆಕ್ಟ್ ಮಾಡ್ಬಿಡ್ತಾರ, ಇಂತ ಯಾವ್ದೋ ಒಂದು ಫೀಲಿಂಗ್ ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಕಾಡ್ತಾ ಇರುತ್ತೆ. ಕೆಲವು ಸತಿ ಎಷ್ಟ್ರ ಮಟ್ಟಿಗೆ ಹೋಗ್ಬಿಡ್ತೀವಪ್ಪ ಅಂತ ಹೇಳಿದ್ರೆ, ಯಾವಾಗ್ಲೂ ನಾನು ಹೇಳ್ತಾನೆ ಇರ್ತೀನಿ, ಪ್ರೀತಿಗಾಗಿ ಅಂಗಾಚಿ ಭಿಕ್ಷೆ ಬೇಡೋದಾಗಿರ್ಬೋದು, ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಬೇಡೋದಾಗಿರ್ಬೋದು, ಇದೆಲ್ಲವನ್ನು ನಾವು ಮಾಡ್ತಾ ಇರ್ತೀವಿ ಗೊತ್ತಲ್ವಾ. ಅದ್ ಯಾತಕಪ್ಪ ಅಂತ ಹೇಳಿದ್ರೆ ನಿಮ್ಮ ಇನ್ನರ್ ಚೈಲ್ಡ್ ಉಂಡಿಂದ. ಹಾಗಾಗಿ ನಿಮ್ಮನ್ನ ನೀವು ಕೇಳ್ಕೊಳ್ಳಿ. ಮತ್ತೆ ನಿಮ್ಮ ಇನ್ನರ್ ಚೈಲ್ಡ್ ಅನ್ನ ಖುಷಿ ಪಡಿಸೋದು ಹೇಗಪ್ಪ ಅಂತ ಹೇಳಿದ್ರೆ, ಯಾವ್ದೋ ಒಂದು ಸಣ್ಣ ವಯಸ್ಸಲ್ಲಿ ನಿಮ್ಗೆ ಯಾವ್ದೋ ಒಂದು ಹಾಬಿ ಮಾಡ್ಬೇಕಿರತ್ತೆ, ಅದನ್ನ ಮಾಡಕ್ಕಾಗಿರಲ್ಲ, ಆ ಹಾಬಿನ ರಿವಿಸಿಟ್ ಮಾಡಿ. ಹಾಡೋದಾಗಿರ್ಬೋದು, ಕ್ರಿಕೆಟ್ ಆಡೋದಾಗಿರ್ಬೋದು, ಯಾವ್ದು ನಿಮ್ಮ ಚಿಕ್ಕ ವಯಸ್ಸಲ್ಲಿ ನಿಮ್ಗೆ ಮಾಡಕ್ಕಾಗಿರ್ಲಿಲ್ಲ ಅದು. ಮತ್ತೆ ಜೋರಾಗಿ ಮಂದಹಾಸದಿಂದ ನಗ್ತಾ ಇರಿ. ಯಾಕೆ ಅಂತ ಹೇಳಿದ್ರೆ, ನೀವು ಸಣ್ಣ ಮಗುನ ನೋಡಿ, ಆ ಮಗು ನಗ್ತಿದೆ, ಯಾವ್ದೋ ಕಾರಣ ಇಲ್ಲದ ಮಗು ನಗ್ತಾ ಇರುತ್ತೆ, ಆದ್ರೆ ಅದನ್ನ ನೋಡಕ್ ಎಷ್ಟು ಖುಷಿ ಆಗತ್ತೆ. ಯಾವಾಗ್ಲೂ ತಿಳ್ಕೊಳ್ಳಿ, ನಿಮ್ಗೆ ಎಷ್ಟೇ ಬೇಜಾರಾಗಿರ್ಲಿ, ಸುಮ್ನೆ ಮೊಬೈಲ್ ಅಲ್ಲಿ ಯಾವ್ದೋ ಒಂದು ಕಾಮಿಡಿ ವಿಡಿಯೋ ತೆಗೆದ್ಬಿಟ್ಟು ಒಂದ್ 10 ನಿಮಿಷ ನೋಡಿ, ನಿಮ್ಮ ಮೂಡ್ ತಕ್ಷಣನೇ ಫ್ಲಕ್ಚುಯೇಟ್ ಆಗ್ಬಿಡುತ್ತೆ. ಈಗ ನಾವೇನ್ ಮಾಡ್ತೀವಿ, ಯಾವ್ದೋ ದುಃಖದ ಸಾಂಗ್ ನೋಡೋದಾಗಿರ್ಬೋದು, ವಿಡಿಯೋಗಳನ್ನ ನೋಡೋದಾಗಿರ್ಬೋದು, ನೋವಾಗಿರ್ತಕ್ಕಂಥ ವಿಷಯ, ಅರೆ ನಮಗ್ ನೋವಾಗಿದೆ ಅಂತ ಗೊತ್ತು ನಮ್ಗೆ,
ಮತ್ತೆ ಯಾಕೆ ನೋವು ಮಾಡ್ಕೊತಾ ಹೋಗ್ತೀರಾ? ನೋವಲ್ಲಿ ಕಂಫರ್ಟ್ ಅನ್ನ ತಗೊಳ್ಳಿಕ್ ಹೋಗ್ಬೇಡಿ, ಅದು ತುಂಬಾ ಕೆಟ್ಟದ್ದು. ಅದ್ರ ಬಗ್ಗೆ ಮುಂದೆ ಮಾತಾಡ್ತಾ ಹೋಗೋಣ. ಆದ್ರೆ ಮಂದಹಾಸದಿಂದ ನಗ್ತಾ ಇರೋದಾಗಿರ್ಬೋದು, ನಿಮ್ಮ ಇನ್ನರ್ ಚೈಲ್ಡ್ ಅಂತ ಹೇಳಿದ್ರೆ ಯಾವುದೋ ಒಂದು ಯಾವ ಒಂದು ಹಾಬಿ ಇರುತ್ತೆ ಅದನ್ನ ಮತ್ತೆ ಫಾಲೋ ಮಾಡೋದಾಗಿರ್ಬೋದು, ಜರ್ನಲಿಂಗ್ ಬರೆಯೋದಾಗಿರ್ಬೋದು. ನೋಡಿ, ನೀವು ಸಣ್ಣ ವಯಸ್ಸಲ್ಲಿ ನಿಮಗೆ ಡೈರಿ ಕೊಡ್ತಿದ್ರಲ್ವಾ ಬರೆಯೋದಕ್ಕೆ, ಅದೇ ರೀತಿ ಈಗಲೂ ಕೂಡ ಜರ್ನಲಿಂಗ್ ಅನ್ನ ಮಾಡಿ. ಹೇಗೆ ನನ್ನ ಭಾವನೆ ಅನಿಸ್ತಾ ಇದೆ, ಪ್ರತಿ ಒಂದು ಆಲೋಚನೆ ದಿನಕ್ಕೆ 5 ನಿಮಿಷ ಕೂತ್ಕೊಂಡು ನನ್ಗೆ ಈ ಭಾವನೆ ಬಂತು ಅಂದ್ರೆ ಯಾಕೆ ಬಂತು, ಹೇಗ್ ಬಂತು, ಎಲ್ಲಿಗೆ, ಯಾತಕ್ಕೆ, ಇದರ ರೂಟ್ ಕಾಸ್ ಏನು. ನೋಡಿ, ನಾವು ಥೆರಪಿಯಲ್ಲೂ ನೀವು ನನ್ನ ಹತ್ರ ಬಂದ್ರು ಕೂಡ ನಾನು ಏನ್ ಮಾಡ್ತೀನಪ್ಪ ಅಂತ ಹೇಳಿದ್ರೆ, ನಿಮ್ಗೆ ಯಾವ್ದಾದ್ರು ಒಂದು ಇಶ್ಯೂ ಇದೆ ಅಂತ ಹೇಳಿದ್ರೆ ಅದರ ರೂಟ್ ಕಾಸ್ ಅನ್ನ ತಿಳಿತಾ ಹೋಗ್ತೀವಿ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಅದು ಆ ಡಿಸ್ಕಂಫರ್ಟ್ ಏನಿರುತ್ತೋ ಅದನ್ನೆಲ್ಲ ಸರ್ಫೇಸ್ ಲೆವೆಲ್ಗೆ ತಗೊಂಡ್ಬರ್ತೀವಿ. ಅದನ್ನ ನೀವೇ ಮಾಡ್ಬೋದು. ಹಾಗಾಗಿ ಇಂತಹ ಒಂದು ಅಂಶಗಳನ್ನ ನೀವು ಪರಿಗಣಿಸಿದ್ರೆ ನಿಮ್ಮ ಇನ್ನರ್ ಚೈಲ್ಡ್ ವುಂಡ್ ಅನ್ನ ಹೀಲ್ ಮಾಡ್ಬೋದು. ಯಾವುದೇ ಒಂದು ಸಂಬಂಧ ಅದ್ಭುತವಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಆಗ್ಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.